ಫ್ರೆಂಡು ಗೆಳೆಯ ಆದಿ ಬೈಕ್ ಹೊಸದಾ ತಗೊಂಡ? ಕದ್ಕೊಂಡ್ ಬಂದೆ ಕಣೋ. ಕದಿಯೋದ್ ನನ್ ಕೆಲ್ಸ, ಜೋಕ್ ಮಾಡ್ಬೇಡ ನೀನು. ನಿಜವಾಗ್ಲು ಈ ತರದ್ ಬೈಕ್ ಓಡಿಸ್ಬೇಕು ಅಂತ ತುಂಬಾ ದಿನದಿಂದ ಆಸೆ. ನೋಡ್ದೆ ಯಾವನು ಇರ್ಲಿಲ್ಲ, ಓಡಿಸ್ಕೊಂಡ್ ಬಂದೆ. ಯಾವನಾದ್ರೂ ಕುಡ್ಕುನ ಹತ್ರ ಹೇಳು, ನಾನ್ ಮಾತ್ರ ನಂಬೋದಿಲ್ಲ. ಇದು ಹೊಸ ಬೈಕು, ಟ್ರೀಟ್ ಕೇಳ್ತೀನಿ ಅಂತ ಸುಳ್ಳು ಹೇಳ್ತಿದ್ಯಾ? ಹೇಳಿದ್ರೆ ನಂಬ್ತಾ ಇಲ್ಲ ನೀನು. ಇದನ್ನ ಹಿಡ್ಕೋ, ಗೊತ್ತಾಗುತ್ತೆ. ಓಕೆ, ನೀನ್ ಸೈಡ್ಗೆ ಹೋಗು, ನಾನ್ ಆಟ ಆಡ್ ನೋಡ್ತೀನಿ. ಹೇಯ್, ಇದೇನ್ರೋ ಬೈಕು? ಏನೋ ಪ್ರೆಗ್ನೆಂಟ್ ಆಗಿರೋ ಹಸು ತರ ಇದೆ. ಫ್ರಂಟ್ ವೀಲು ಕಲಾಸ್ಪಳ್ದಲ್ಲಿದೆ, ಬ್ಯಾಕ್ ವೀಲು ಚಾಮರಾಜಪೇಟೆಲಿದೆ. ಇದನ್ನ ಹೇಗೋ ಓಡಿಸೋದು? ಯಾವ್ದೋ ವಾಟರ್ ಟ್ಯಾಂಕರ್ ನ ತಗೊಂಡು ರೀಮಾಡೆಲ್ ಮಾಡಿ ಪಾತ್ರೆ ಸಾಮಾನ್ ಅಂಗಡಿಯಲ್ಲಿ ಕೆಲವೊಂದು ಪಾತ್ರೆ ಸಾಮಾನ ತಗೊಂಡು ಫಿಟ್ಟಿಂಗ್ ಮಾಡಿದ್ದಾರೆ. ಅಣ್ಣ, ನಿನ್ಗೊಂದ್ ರೌಂಡ್ ಬೇಕಿದ್ರೆ ನಾನು ಓಡಿಸಿದ್ಮೇಲೆ ಕೊಡ್ತೀನಿ. ಇದು ನನ್ ಬೈಕು. ನಿನ್ ಬೈಕಾ? ಲಾಸ್ಟ್ ಆಗಿ ಎಷ್ಟು ಕೊಡ್ತೀಯಾ? ನೀನೀಗ ನನ್ನ ಹೊಡಿತಾ ಇರೋದನ್ನ ಪಬ್ಲಿಕ್ ವಾಚ್ ಮಾಡ್ತಾ ಇದ್ದಾರಾ? ಇಲ್ಲ. ಹಾಗಾದ್ರೆ ಬೇಕಿದ್ರೆ ಒಂದ್ಸತಿ ಹೊಡಿ. ಆಲ್ ದ ಬೆಸ್ಟ್, ಕೀಪ್ ಇಟ್ ಅಪ್. ಆದಿ ಆದಿ ಆದಿ, ನಿನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ. ನನ್ನ ನಾನೇ ಅರ್ಥ ಮಾಡ್ಕೊಳಕ್ ಆಗಿಲ್ಲ. ಅಂಜಲಿ ನೋಡಿದ್ಯಾ? ಯಾವ ಇಲಿನೂ ನೋಡಿಲ್ಲ. ನಿಜ ಹೇಳು, ಐ ಲವ್ ಯು ಹೇಳೋದಕ್ಕೆ ತಾನೇ ಹುಡುಕ್ತಾ ಇದ್ಯಾ? ಲವ್ ಮಾಡ್ತಿಲ್ಲ ಅಂತ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ನೀನ್ ಯಾವ ಊರು, ನಾನ್ ಯಾವ ಊರು, ಪರಿಚಯ ಬೇಕಾಗಿಲ್ಲ. ಯಾಕೆ? ಸಾರಿ ಸಾರಿ. ಪೂಜೆ ಶುರು ಮಾಡೋಣ. ಸ್ಟಾರ್ಟ್ ಮಾಡಿ. ಓಂ ಶುಕ್ಲಾಂ ಭರದರಂ ವಿಷ್ಣು. ಪೂಜೆ ಅಮ್ಮ, ಪೂಜೆ ಮಾಡಿ ಮಾಡಿ. ಶುಕ್ಲಾಂ ಭರದರಂ ವಿಷ್ಣುಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ. ಬೊಟ್ಟಿಡ್ತಾ ಇದ್ದೀನಿ. ಸರಿ ಇಡಿ. ಏನಾಯ್ತು? 1000 ಸಲ ಕೇಳಿದ್ದಕ್ಕೆ 1000 ಕಂಡೀಷನ್ ಹಾಕಿ ಕೊಡ್ಸಿದ್ದಾರೆ ಅಪ್ಪ. ಇದಕ್ಕೇನಾದ್ರೂ ಆದ್ರೆ ಅಷ್ಟೇ. ಆಮೇಲೆ ಸರಿ, ದೇವ್ರಿದ್ದಾರೆ, ಏನೂ ಆಗಲ್ಲ ಬಿಡು. ಅಯ್ಯೋ ಸ್ವಾಮಿ! ಮತ್ತೆ ಏನಾಯ್ತಮ್ಮ? ಸ್ವಲ್ಪ, ಇನ್ನು ಸ್ವಲ್ಪ. ಇಷ್ಟಾಕ? ಇನ್ನೊಂದ್ ಸ್ವಲ್ಪ. ಇದು ಓಕೆ. ಇದು ತುಂಬಾ ಅದ್ಭುತವಾದ ಮುಹೂರ್ತ ಅಮ್ಮ. ಇವತ್ತಿಂದ ನಿನ್ ದಶೆ, ನಿನ್ ಗಾಡಿ ದಶೆ ಎಲ್ಲ ಬದಲಾಗುತ್ತೆ. ನೀವಿಬ್ರು ದೇವ್ರನ್ನ ಚೆನ್ನಾಗಿ ಬೇಡ್ಕೊಳ್ರಮ್ಮ. ಬೇಡ್ಕೊಳ್ಳಿ. ಏನೇ ಇದು? ಅಯ್ಯೋ ನಿನ್ನ ಲೇ ಪೊರ್ಕಿ, ಇರು ಫೋಟೋ ತೆಗಿತೀನಿ. ಹೋಗ್ತಾನೆ ಇದೆಯಲ್ಲೋ, ನಂಬರ್ ಕಾಣಿಸುತ್ತಾರೆ. ಓಕೆ ಓಕೆ. ಹಲೋ ಹಲೋ ಮಗ್ನೆ, ಹೇಗಿದ್ಯಾ? ಅಮ್ಮ ಹೇಗಿದ್ಯಾಪ್ಪ? ಹೆಂಗಿರ್ತೀನಮ್ಮ, ಹಂಗೆ ಇದ್ದೀನಿ. ಹಾ ಸರಿ ಕಣೋ, ನೀನ್ ಹೇಗಿದ್ಯೋ ಹಂಗೆ ಇದ್ಯಾ. ಅವತ್ತಿಂದ ಇವತ್ತವರೆಗೂ ಎಷ್ಟು ಹುಡುಗಿ ತೋರಿಸಿದೀನಿ ಮದ್ವೆ ಆಗುವ ಅಂತ. ರಾಮಕೃಷ್ಣ ಅನ್ನೋ ವಯಸ್ಸಲ್ಲಿ ನಾನ್ ಹಿಂಗಿದ್ದೀನಿ. ಅಯ್ಯೋ ಅಮ್ಮ, ನಿನಗ್ ಸೊಸೆ ಬಂದ್ರೆ ರಾಮಕೃಷ್ಣ ಅನ್ಕೊಂಡಿರ್ತೀಯ. ನನಗ್ ಹೆಂಡತಿ ಬಂದ್ರೆ ಅಯ್ಯೋ ರಾಮ ಅಂತ ಬಡ್ಕೋಬೇಕು. ಸಾತ್ರು ನನ್ ಮದ್ವೆ ಮಾಡ್ಕೊಳ್ಳಲ್ಲ. ನಾನ್ ಸತ್ ಮೇಲೆ ಆಗ್ತೀಯಾ? ಅಮ್ಮ ಯಾಕಮ್ಮ ಈ ತರ ಮಾತಾಡ್ತೀಯಾ? ಸ್ವಲ್ಪ ದಿನ ತಡ್ಕೋ, ನಾನ್ ಮಾಡ್ಕೊಂತೀನಿ. ಎಷ್ಟೊತ್ತು ಬೇಕು ನಿನ್ಗೆ? ನೀನ್ ಎಷ್ಟೊತ್ತಾದ್ಮೇಲೆ ಮದ್ವೆ ಆಗ್ತೀಯಾ ಹೇಳು? ಚೆನ್ನಾಗಿ ಅಮೂಲ್ ಬೇಬಿ ತರ ಇದ್ದಿದ್ ನನ್ ಮಗ ಆ ಬೆಂಗಳೂರಿಗೆ ಹೋಗ್ಬಿಟ್ಟು ಕರಿಯಾ ತರ ಹೋಗಿದ್ಯಾ. ನಿನ್ ಕರಿ ಮುಖಕ್ಕೆ ಯಾರ್ ಕಣ ನಿನ್ನ ಮದ್ವೆ ಆಗ್ತಾರೆ? ಅಮ್ಮ ಟಾರ್ಚರ್ ಮಾಡ್ಬೇಡಮ್ಮ, ಮದ್ವೆ ಮಾಡ್ಕೋಬೇಕು ತಾನೆ. ಮಹಾಲಕ್ಷ್ಮಿ ತರದವಳನ್ನ ಮದ್ವೆ ಆಗ್ತೀನಿ, ಓಕೆನಾ? ಇರೋ ಹುಡುಗಿನ ಮದ್ವೆ ಆಗು. ಬಂದ್ಬಿಟ್ಲಮ್ಮ. ಯಾರು? ಲಕ್ಸ್ ಬೇಬಿ. ನಿನ್ ಫೋನ್ ಇಡು. ಓ ಹಲೋ, ಎಕ್ಸ್ಕ್ಯೂಸ್ ಮೀ. ಯಸ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಇವಳಿಗೆ ಗಂಡನ್ನ ಹುಡುಕ್ಬೇಕು. ರತಿ ತರ ಇರೋ ಈ ಹುಡುಗಿಗೆ ಮನ್ಮಥನ್ ತರ ಒಬ್ಬ ಹುಡುಗ ರೆಡ್ಡಿ ಆಗಿದ್ದಾನೆ. ಹೌದಾ? ಹಾಗಾದ್ರೆ ದರ್ಶನ್ ತರ ಇರ್ತಾರ? ಅಷ್ಟೊಂದು ಆವರೇಜ್ ಕಲರ್ ಅಲ್ಲ. ಹಾಗಾದ್ರೆ ಎಷ್ಟ್ ತರನ? ಅಷ್ಟೊಂದ್ ಶಾರ್ಟ್. ಹಾಗಾದ್ರೆ ಸುದೀಪ್ ತರ? ಅಷ್ಟು ಲೋ ಎನರ್ಜಿ ಅಲ್ಲ. ಹಾಗಾದ್ರೆ ಹೇಗಿರ್ತಾರೆ? ಹೇಳಲ್ಲ, ತೋರಿಸ್ತೀನಿ. ನೀವ್ ಅನ್ಕೊಂಡಿದ್ಕಿನ್ನ ಚೆನ್ನಾಗೇ ಇರ್ತಾನೆ. ಇವನೇ. ಇದು ನೀನೇ ಅಲ್ವಾ? ಯಾ, ಇಟ್ಸ್ ಮೀ. ಆಕ್ಚುಲಿ ಈ ಹಿಂದೆ ನಾನು ಹೀಗೆ ಇದ್ದೆ. ನಮ್ ಬ್ಯಾಂಗ್ಳೂರ್ ಪೊಲ್ಯೂಷನ್ ಇನ್ಕ್ರೀಸ್ ಆಗಿದ್ರಿಂದ ನನ್ ಕಲರ್ ಡಿಕ್ರೀಸ್ ಆಗೋಯ್ತು. ನಾನು ಹಾಗೆ ಅನ್ಕೊಂಡೆ. ಅರೆ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂತೀಯ. ಎಷ್ಟು ಸ್ಮೂತ್ ಆಗಿದೆ. ಸರಿ ಸರಿ, ನಿಮ್ ಪೇರ್ ಮೇಡ್ ಫಾರ್ ಈಚ್ ಅದರ್ ತರ ಇದೆ. ನನ್ ಹತ್ರ ಇದ್ದು ನಿಮ್ ಮದ್ವೆ ನಡೆಸ್ಕೊಡ್ತೀನಿ. ಆದ್ರೆ ಒಂದ್ ಸ್ಮಾಲ್ ಫೇವರ್.
ಇವ್ರು ಎಲ್ಲಿರ್ತಾರೆ ಅಂತ ಹೇಳ್ಬೋದಾ ಪ್ಲೀಸ್? ಇವನ್ ಹುಡ್ಕೊಂಬಂದ್ರ ಬರೋರೆಲ್ಲ ಇವನ್ನೇ ಹುಡ್ಕೊಂಡ್ ಬರ್ತೀರಾ? ಅವನೆಲ್ಲಿ ಇಲ್ಲಿರ್ತಾನೆ, ಹೋಗಿ ಜನತಾ ಬಾರಲ್ಲಿ ಹುಡ್ಕಿ. ಸರಿ ಸರಿ ಬಾ ಹೋಗೋಣ. ನೀನು ಹೋಗಿ ಸಾಂಬಾರ್ ತಗೊಂಡ್ ಬಾ, ಖಾಲಿ ಆಗಿದೆ. ಆಯ್ತು ಹೋಗು. ಇವನೊಬ್ಬ. ಎಕ್ಸ್ಕ್ಯೂಸ್ ಮೀ ಕ್ಯಾಟರಿಂಗ್ ಬಾಯ್, ಒಂದು ಕೋಲ್ಡ್ ಡ್ರಿಂಕ್ಸ್ ಮತ್ತೆ ಜ್ಯೂಸ್ ತಗೊಂಡ್ಬರಪ್ಪ. ವಾಟ್ ಆರ್ ಯು ಟಾಕಿಂಗ್? I'm not a catering boy. I'm catering chief. ಓಹ್ ಚೀಪಾ, ನಾನು ಕ್ಯಾಟರಿಂಗ್ ಬಾಯ್ ಅನ್ಕೊಂಡ್ಬಿಟ್ಟೆ. ಏನ್ ಮಾತಾಡ್ತಾ ಇದ್ದಾನೋ ಇವನು? ಝೂನಿಂದ ತಪ್ಪಿಸ್ಕೊಂಡ್ ಬಂದಿರೋ ಮಂಗೋಲಿಯ ಕೋತಿ ತರ ಇದ್ದಾನೆ. ಯಾವನ ಇವನು? ಅಕ್ಕ ಮುಚ್ಚ, ದಿನಕ್ಕೆ 16 ಲೀಟರ್ ಹಾಲ್ ಕೊಡೆ ಎಮ್ಮೆಗೆ ಶರ್ಟು ಕೆಳಗಡೆ ಪ್ಯಾಂಟ್ ಹಾಕಿದ್ರೆ ಹೆಂಗಿದೆಯೋ ಹಂಗಿದೆ ನಿನ್ ಮುಖ. ನಂಗೆ ನೀನು ಇನ್ಸಲ್ಟ್ ಮಾಡ್ತೀಯಾ? ಎಲ್ರು ಸೇರಿ ಕೆಲಸ ಮಾಡಕ್ ತಾನೇ ಬಂದಿದೀವಿ. ಜಗಳ ಯಾಕೆ? 15 ದಿನ ಜೊತೆಲಿ ಕೆಲಸ ಮಾಡ್ತೀವಿ. ಆಮೇಲೆ ನೀನ್ ಯಾರೋ ಇವ್ರು ಯಾರೋ? ಓಕೆನಾ? ಓಕೆ, ಹಂಗಾರೆ ಹ್ಯಾಂಡ್ ಶೇಕ್ ಮಾಡಿ. ಮುಗಿಲಿ ರಾಜ ಮುಗಿಲಿ. I'm not an ordinary apparavo. I'm a chief of catering. ಕೊಡು ಚಿಕ್ಕಪ್ಪ ಕೈನಾ. ಹ್ಯಾಪಿ ಮೀಟಿಂಗ್. ಥ್ಯಾಂಕ್ ಯು. ಈಗ ಸರಿ ಇದೆ. ಏಯ್, ಇಲ್ಲಿ ಹಾಡ್ ಹೇಳ್ಕೊಂಡು ಎಂಜಾಯ್ ಮಾಡ್ತಿದ್ರೆ ಅಲ್ಲೇನ್ ಗಲಾಟೆ? ಇಲ್ಲಿ ಬನ್ನಿ. ಎಸ್ ಮೇಡಮ್, ಕಮಾನ್. ನಡೀರೋ, ಮೇಡಮ್ ಅವ್ರು ಕರೀತಾವ್ರೆ. ನಿಮ್ಗೂ ಏನಾದ್ರೂ ಬಂದ್ರೆ ಮಾಡ್ ತೋರ್ಸಿ. ಏನ? ಹಾಡ್ ಹೇಳೋದು, ಕವಿತೆ ಹೇಳೋದು, ಮಿಮಿಕ್ರಿ ಮಾಡೋದು, ಈ ತರ ಏನಾದ್ರು. ಅಯ್ಯೋ ರಾಮ, ಅದಕ್ಕೇನಂತೆ. ನಮ್ ಚಿಕ್ಕಪ್ಪ ಸಂಗೀತದ ಸ್ವರದಲ್ಲಿ ಕವಿತೆ ಹೇಳ್ಬಿಡ್ತಾರೆ. ಒಳ್ಳೆ ಕವನ ಹೇಳ್ತಾರೆ. ಏನು ಹೇಳ್ತಿದ್ಯಾ? ಸುಮ್ಮನೆ ಬಾಯಿ ಮುಚ್ಕೊಳ್ರ. ದೊಡ್ಡ ಮನುಷ್ಯ ಹಾಡ್ ಹೇಳ್ಬೇಕಾರೆ ಸೈಲೆಂಟ್ ಆಗಿ ಕೇಳಿಸ್ಕೊಳ್ರ. ನೀವ್ ಆಡಿ ಸರ್. ನೀದಪ್ಪ, ನಿಮ್ಮ ಅಪ್ಪದಪ್ಪ, ನಿಮ್ಮ ಅಮ್ಮದಪ್ಪ, ನೀದಪ್ಪ, ನಿಮ್ಮ ಅಪ್ಪದಪ್ಪ, ನಿಮ್ಮ ಅಮ್ಮದಪ್ಪ, ನಾದಪ್ಪ, ನೀದಪ್ಪ, ನಿಮ್ಮ ಅಪ್ಪದಪ್ಪ, ನಿಮ್ಮ ಅಮ್ಮದಪ್ಪ, ನಾದಪ್ಪ. ಅಯ್ಯೋ, ನಾನಿನ್ನ ಚಿಕ್ಕ ವಯಸ್ಸಿಂದ ಕೇಳಿಸ್ಕೊಂಡಿದ್ದೀನಿ. ಬಾಯಿ ಮುಚ್ಕೊ. ನಮ್ಮೂನು ಕವಿತೆ ತುಂಬಾ ಚೆನ್ನಾಗಿ ಹೇಳ್ತಾನೆ. ಅಯ್ಯೋ, ಅವನ್ ಕವಿತೆನಾ? ಅಲ್ಲೇ ಅಡಿಗೆ ರೆಡಿ ಆಯ್ತೇನ್ರೋ? ಅಯ್ಯಯ್ಯ, ಬಂದೇ ಬಿಟ್ಟ. ನನ್ಗೆ ಅರ್ಜೆಂಟ್ ಆಗಿ ಕೆಲಸ ಇದೆ, ನಾನು ಮತ್ತೆ ಬರ್ತೀನಿ. ಎಲ್ಲೋಗ್ತಿದೆ ಚಿಕ್ಕಪ್ಪ? ಇವತ್ತಿನ ಕೆಲಸ ಮುಗ್ದಿದ್ಯಲ್ಲ? ಸೀನಾ ಅಸಲು ಮಾಡ್ಕೊಂಡು ನಿನ್ಗೆ ಗೊತ್ತಿಲ್ಲ ಕಣೋ. ಏಯ್, ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ನಡೆಯುವಾಗ ಎಲ್ಲಿಗೂ ಹೋಗ್ಬಾರ್ದು. ಈ ರೀತಿ ನಮ್ಮ ಗ್ರಾಮ ಪ್ರತಿಭೆಗಳನ್ನ ತುಳಿತಾ ಇದ್ದೀರಾ. ಇನ್ನು ಎಷ್ಟು ದಿನ ಹೀಗೆ? ಇನ್ನು ಎಷ್ಟು ವರ್ಷ ಹೀಗೆ? ನಿನಗೆ ನಾನು ಸಪೋರ್ಟ್ ಇದೀನಿ, ಬಂದ್ ಕವಿತೆ ಹೇಳೋ ಇಲ್ಲಿ. ಎಷ್ಟು ದಿನ ಆದ್ಮೇಲೆ ನನ್ನ ಅರ್ಥ ಮಾಡ್ಕೊಳ್ಳೋನ್ ಸಿಕ್ಕಿದ್ಯಾ ಅಣ್ಣ? ನಿನಗೋಸ್ಕರ ಹೇಳ್ತೀನಿ ಅಣ್ಣ, ನೀನು ನನ್ನ ದೇವ್ರಣ್ಣ. ಲೇ, ದೇವ್ರು ತಿಂಡ್ರು ಆಮೇಲೆ ಮೊದ್ಲು ಕವಿತೆ ಹೇಳಿ ಸಾಯೋ. ಅಂದವಾದ ಮರದ ಮೇಲೆ ಸುಂದರವಾದ ಜೋಡಿ ಗುಬ್ಬಚ್ಚಿಗಳು. ಚೆನ್ನಾಗಿದೆ, ಚೆನ್ನಾಗಿದೆ. ಆ ಜೋಡಿ ಕಾಲ್ ಕೆಳಗೆ ಕೊಂಬೆ, ಆ ಕೊಂಬೆ ಕೆಳಗೆ ಎಲೆಗಳು, ಎಲೆಗಳ ಕೆಳಗೆ ಕಾಂಡ, ಕಾಂಡದ ಕೆಳಗೆ ಬೇರು, ಬೇರಿನ ಕೆಳಗೆ ಭೂಮಿ. ಆ ಭೂಮಿ ಒಂದೇ ಸಲ ಸ್ಫೋಟ ಆಯ್ತು. ಇಲ್ಲ, ನನ್ ತಲೆನೇ ಸ್ಫೋಟ ಆಗೋ ತರ ಇದೆ. ಲೇ, ಇದು ಕವಿತೆನೇನೋ? ಯಾವ ನನ್ ಮಗ ಹೇಳಿದ್ನೋ ಇದು ಕವಿತೆ ಅಂತ? ಈ ಮದ್ವೆ ಮುಗ್ದು ನಾವೆಲ್ಲ ಊರ್ಗ್ ಹೋಗೋವರೆಗೂ ನಿನ್ ಮುಖ ನಾವ್ ಯಾರು ನೋಡ್ಬಾರ್ದು. ಅಪ್ಪಿ ನಿನ್ ಮುಖ ಕಾಣಿಸಿದ್ರೆ ಸಾಯಿಸ್ಬಿಟ್ಟು ಊರ್ ಬಾಗ್ಲು ತೋರಣ ಕಟ್ಬಿಡ್ತೀನಿ. ಹೋಗ್ತಾ ಇರಲ್ಲ. ಅಬ್ಬಾ, ಚೆನ್ನಾಗಿ ಎಂಟರ್ಟೈನ್ ಮಾಡೋರೇ ಇಲ್ವಾ? ಅಯ್ಯೋ ಮೇಡಮ್, ಮೇಡಮ್, ನಮ್ಮವನು ಗಿಟಾರ್ನ ಪಿಯೋ ಪಿಯೋ ಅಂತ ಚೆನ್ನಾಗಿ ಗಿಟಾರ್ ಹಂಗೆಲ್ಲ ಬಾರ್ಸೋದು. ಹಾಗೆ ನಿಜ. ಎಷ್ಟಮ್ಮ ಮೀನು? 30 ರೂಪಾಯಿ. 30 ರೂಪಾಯಿ ತಗೊಳ್ಳೋ ಮುಖ ನೋಡು, ಹೋಗೋ. ಏನಮ್ಮ, ಹೆಣ್ಮೀನಾ ಗಂಡ್ ಮೀನಾ? ಕೆರೆ ಮೀನು ಸಾಹೇಬ್ರೆ. ಸರಿಯಾಗಿ ಸಿಕ್ಕಾಕೋತು ಕಣ. ಲೋ, ನೀನಿರೋ, ನಾನು ಮಾತಾಡ್ತೀನಿ ತಾನೆ. ಏನಮ್ಮ, ಈ 3 ಮೀನು ಎಷ್ಟು ಕೊಡ್ತೀಯಾ? 30 ರೂಪಾಯಿಗೆ. ಏನ್ 30 ರೂಪಾಯಾ? ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಸಾಹೇಬ್ರೆ, ನೀವೇ ಹೇಳಿ. ನಮ್ಮೂರಲ್ಲಾದ್ರೆ 3 ರೂಪಾಯಿ ಕೊಡ್ತಾರೆ. 3 ರೂಪಾಯಿ ಆದ್ರೂ ಯಾಕೆ ಸಾಹೇಬ್ರೆ? ನಾನು ನೆಟ್ಕೊಳ್ಳಿ, ಈ ಮೀನೆಲ್ಲ ನಿಮ್ಗೆ ಕೊಡ್ತೀನಿ. ಏನ್ರೋ ನೀವೇನಿಲ್ಲಿ? ನಿಮ್ಮನ್ ಬರ್ಬೇಡಿ ಅಂತ ಹೇಳಿದೆ ತಾನೆ? ಏನೋ ಮೀನ್ ತಗೊಳ್ಳೋಣ ಅಂತ ಬಂದ್ರೆ ನಾನು ಇಟ್ಕೊಳ್ಳಿ ಅಂಗಡಿನ ಕೊಟ್ಬಿಡ್ತೀನಿ ಅಂತ ಏನೇನೋ ಹೇಳ್ತಾ ಇದ್ದಾಳೆ. ಏನೇ ಚಿಕ್ಕ ಮಕ್ಳು ವ್ಯಾಪಾರಕ್ಕೆ ಬಂದ್ರೆ ಕೆಟ್ಟ ಮಾತಾಡ್ತೀಯಾ? ನೋಡಕ್ಕೆ ಒಳ್ಳೆ ಕರೆಯೋ ಎಮ್ಮೆ ತರ ಇದೆಯಾ? ನೀನು ಇವ್ರನ್ನ ಇಟ್ಕೋತೀಯಾ? ಎಲ್ಲಿ ನನ್ನ ಇಟ್ಕೊಂಡು ಮೀನ್ ಕೊಡು ನೋಡೋಣ. ಏನು ನಿನ್ನ ಇಟ್ಕೋಬೇಕಾ? ದರಿದ್ರದವನೇ, ಅರಿಷ್ಟ ಮುಖದವನೇ.
ಮುಖದವನೇ ಮೀನ್ ತಗೊಂಡು ಹೊಡೆದ ಅಂದ್ರೆ ಸಾಯ್ಬೇಕು ನನ್ ಮಗನೇ ನೀನು. ಏನಾಯ್ತಡ್ವಿ ಹೀಗಿದ್ಯಾ? ನೋಡ್ ಬಸ್ಸು, ಇವ್ರು 30 ರೂಪಾಯಿ ಮೀನನ್ನ 3 ರೂಪಾಯಿ ಕೇಳಿದ್ರಂತೆ. ಅವಳ ಹತ್ರ ನನ್ನನ್ನ ಸರಿಯಾಗಿ ಸಿಕ್ಕಿಸ್ಬಿಟ್ಟು ಇವ್ರು ಮತ್ತೆ ತಪ್ಪಿಸ್ಕೊಂಡ್ ಬಂದವ್ರೆ. ಅವಳೇನೋ ಪ್ರಪಂಚದಲ್ಲಿರೋ ಕೆಟ್ಟ ಮಾತನ್ನೆಲ್ಲ ಒಟ್ಟಿಗೆ ಸೇರಿಸಿ ನನ್ನನ್ನು ಬೈದಿದ್ದು ಎಮ್ಮೆ ಮುಗ್ದವಳು. ಏನೋ ಅಡವಿ ಬರ್ಲಾ ಈಗ? ಇಲ್ಲ ನಾನು ಹೋಗ್ತೀನಿ. ನೀವೇ ನೋಡ್ತಾ ಇದ್ದೀರಾ? ನಾನು ಬರ್ಬೇಡಿ ಅಂತ ಹೇಳಿದ್ದೆ ತಾನೆ. ನಡ್ರಿ ಇಲ್ಲಿಂದ, ನಡೀರಿ.